ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ನಾನು ನಿಮ್ಮ ಸಾಂಗವಿ ನಾನು ನಿಮ್ಮ ಕಾಂತೇಶ್ ವೆಲ್ಕಮ್ ಟು SNK ಟಾಕ್ಸ್ ಅಪ್ಪ ನಾವು ಇವತ್ತು ಏನು ಟಾಸ್ಕ್ ಮಾಡ್ತಾ ಇದೀವಿ ನಾವಿವತ್ತು ಏನು ಟಾಸ್ಕ್ ಮಾಡ್ತಿದ್ದೀವಿ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ಆಫೀಸಿಂದ ಬರೋದು ತುಂಬ ಲೇಟ್ ಆಯಿತು ನಾನು ಆಟದಿಂದ ಬರೋದು ತುಂಬ ಲೇಟ್ ಆಯಿತು ಸೊ ಇವತ್ತಿನ ಟಾಸ್ಕ್ ನಮ್ಮ ಕ್ಯಾಮ್ರಾಮನ್ ಕೊಡ್ತಾರೆ ಓ ನಮ್ಮಮ್ಮ ಆ ಟಾಸ್ಕ್ ಏನು ಅಂತ ಅವರೇ ಹೇಳಿ ಯಾಕಂದ್ರೆ ನಾವು ಪ್ರಿಪೇರ್ ಆಗಿಲ್ಲ ಪ್ರಿಪೇರ್ ಆಗದೆ ಇದ್ದರೆ ಟಾಸ್ಕ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಓಕೆ ಹೇಳಿ ಕ್ಯಾಮ್ರಾಮನ್ ಈ ಕ್ಯಾಮ್ರಾ ವುಮೆನ್ ಓಕೆ ಹೇಳಿ ಸೊ ಟಾಸ್ಕ್ ಏನಪ್ಪ ಸ್ವಲ್ಪ ಜೋರಾಗಿ ಹೇಳಿ ಟಾಸ್ಕ್ ಏನಪ್ಪ ಅಂದ್ರೆ ಇಬ್ಬರಿಗೂ 60 ಸೆಕೆಂಡ್ ಸಿಗತ್ತೆ ಅಂದ್ರೆ ಒಂದ್ ನಿಮಿಷ ತುಂಬಾ ಸಿಂಪಲ್ ಟಾಸ್ಕ್ ಆಯ್ತಾ ಏನು ಟಾಪಿಕ್ ಅಂದ್ರೆ ನೀವು ನಿಮ್ಮ ದಿನಚರಿ ಏನು ಅಂತ ಕನ್ನಡದಲ್ಲೇ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ನಾವು ಮಾತಾಡೋದು ಕನ್ನಡನೇ ಅಲ್ವಾ ಅಲ್ಲ ಹೌದು ಅದ್ರಲ್ಲಿ ಯಾವುದು ಆಂಗ್ಲ ಪದಗಳ ಬಳಕೆ ಇರಬಾರದು ನಾವು ಮಾತನಾಡುವುದು ಕನ್ನಡ ನಮ್ಮ ಮಾತೃಭಾಷೆ ಓಕೆ ಆಂಗ್ಲ ಪದವನ್ನು ಬಳಸುವುದಿಲ್ಲ ಆಯ್ತಾಯ್ತು ಇವಾಗ ಗೊತ್ತಾಗುತ್ತೆ ನಿಜವಾದ ಬಣ್ಣ ಏನು ಅಂತ ಹೇಳಿ ಸೊ ನಾನು ರೆಡಿ ಸೊ ನಾನು ಸಿದ್ಧವಾಗಿದ್ದೇನೆ ಓಕೆ ಈಗ ಟೈಮಿಂಗ್ಸ್ ಇಡಿ ಬೇಗ ಟೈಮಿಂಗ್ಸ್ ನೋಡೋಣ ಫ್ರೆಂಡ್ಸ್ ನಮ್ಮಲ್ಲಿ ಕನ್ನಡದ ಗ್ರಿಪ್ ಕನ್ನಡದ ಮೇಲೆ ಹಿಡಿತ ಎಷ್ಟಿದೆ ಅಂತ ಇವತ್ತು ಗೊತ್ತಾಗುತ್ತೆ ಒಂದ್ ನಿಮಿಷಕ್ಕೆ ಒಂದು ಡೈಲಾಗ್ ಹೇಳ್ಬಿಡ್ತೀನಿ ಕನ್ನಡದ ಮುಗಿದೋಯ್ತಲ್ಲ ಕನ್ನಡ ಫಸ್ಟ್ ಯಾರು ಓಕೆ ಮಿಸ್ಟರ್ ಕಾಂತೇಶ್ ಅವರಂತೆ ಅವರ ಮಗಳು ನಾಮಿನೇಟ್ ಮಾಡಿದ್ದಾರೆ ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ ಗುಡ್ ಬೈ ಚೆನ್ನಾಗಿರು ನಾನು ಬೆಳಿಗ್ಗೆ 5:15 ಗಂಟೆಗೆ ಎದ್ದು ಸ್ನಾನ ಮಾಡಿ ಕಾರ್ಖಾನೆಗೆ ಹೋಗಕ್ಕೆ ರೆಡಿ ಆದೆ ಕಾರ್ಖಾನೆಗೆ ರೆಡಿಯಾಗಿ ನನ್ನ ದ್ವಿಚಕ್ರ ವಾಹನದಲ್ಲಿ ಮುಖವಾಡ ಹಾಕೊಂಡು ತಲೆ ಕವಚವನ್ನು ಹಾಕಿಕೊಂಡು ದ್ವಿಚಕ್ರ ವಾಹನದಲ್ಲಿ ಕಾರ್ಖಾನೆಗೆ ಹೋದೆ ಕಾರ್ಖಾನೆಗೆ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡಿ ಮಧ್ಯಾಹ್ನ ಮತ್ತೆ ಊಟಕ್ಕಾಗಿ ಬಂದು ಊಟವನ್ನು ಮಾಡಿ ಮತ್ತೆ ಕಾರ್ಖಾನೆಗೆ ಹೋಗಿ ಅಲ್ಲಿ ಕೆಲಸಗಳನ್ನು ಮಾಡಿ 3 ಗಂಟೆಗೆ ಕಾರ್ಖಾನೆಯನ್ನು ಮುಗಿಸಿ ರೈಲು ನಿಲ್ದಾಣಕ್ಕೆ ಬಂದೆ ರೈಲು ನಿಲ್ದಾಣದಲ್ಲಿ ಉಗಿಬಂಡಿಯನ್ನು ಹತ್ತಿ ನಮ್ಮ ಕಾರ್ಖಾನೆ ಇರೋ ಊರಿನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ಎಸ್ ಅಮ್ಮ ನಾನು ಕಾರ್ಖಾನೆಗೆ ಬಂದೆ ಅಂತ ತುಂಬಾ ಸುಲಭ ಮುಗಿಸ್ಯಾರ ನಿಮ್ಮಪ್ಪ ಅಮ್ಮ ಅಲ್ಲ ನಾನು ಹಾಲಿಡೇಸ್ ಬಗ್ಗೆ ಹೇಳ ಸಮ್ಮರ್ ಹಾಲಿಡೇಸ್ ಬಗ್ಗೆ Your time starts in 3, 2, 1, go. ನಾನು 9 ಗಂಟೆಗೆ ಎದ್ದೇಳುತ್ತೇನೆ 9 ಗಂಟೆಗೆ ಎದ್ದು ಮುಖ ತೊಳಿಕೊಂಡು ತಿಂಡಿ ತಿನ್ನುತ್ತೇನೆ ನಾನು ಸ್ನಾನ ಎಲ್ಲ ಮುಗಿಸಿಕೊಂಡು ಬಂದು ಊಟ ಮಾಡುತ್ತೇನೆ ತಿಂಡಿ ಆಯ್ತಲ್ಲ ಊಟ ಮಾಡಿದ ತಕ್ಷಣ ನಾನು ಮಲಗುತ್ತಿದ್ದೆ ಮಲಗಿದ ತಕ್ಷಣ ಎದ್ದೇಳುತ್ತೇನೆ 4 ಗಂಟೆಗೆ ಎದ್ದು ರೆಡಿ ಆಗುತ್ತೇನೆ ರೆಡಿ ಕಂಟಿನ್ಯೂ ಒಂದು ಆಗಿ ಆಟಕ್ಕೆ ಹೋಗುತ್ತೇನೆ 7 ಗಂಟೆಗೆ ಆಟದಿಂದ ಮುಗಿಸಿಕೊಂಡು ಬಂದು ನಾನು 6 ಗಂಟೆಗೆ ಬಂದು ಕಾಫಿ ಕುಡಿಯುತ್ತೇನೆ ಕಾಫಿ ಹೋಯ್ತು ಕಾಫಿ ಅಯ್ಯೋ
ಅದನ್ನು ಮುಗಿಸಿಕೊಂಡು ಯಾವ ಇವೆಲ್ಲ ಅಲ್ಲಿಗೆ ಇಬ್ರು ಅಲ್ಲ ನಾನು ಇಬ್ರು ಅನ್ನಕ್ಕೆ ನಾನು ಒಂದು ಹೇಳಿಲ್ಲ. ಅಲ್ಲ ಅವ್ರು ಎರಡು ಆಂಗ್ಲ ಪದ ಉಪಯೋಗಿಸಿದ್ರು. ಹಾ ತಾವು ಅದೇ ಕಾರ್ಖಾನೆಗೆ ನಾನು ಕಾರ್ಖಾನೆಗೆ ಹೋಗಿ ಕಾರ್ಖಾನೆಯಿಂದ ಬಂದೆ, ಮತ್ತೆ ನನ್ನ ದ್ವಿಚಕ್ರ ವಾಹನದಲ್ಲಿ ಕಾರ್ಖಾನೆ ಹೋಗಿ ಕಾರ್ಖಾನೆಯಿಂದ ಏನು ತುಂಬಾ ಜಾಂಡ್ರ ರೀತಿ ಆಡಿದ್ದೀರಾ. ಓಕೆ, ಸ್ವಲ್ಪ ಇನ್ನ ಟ್ವಿಸ್ಟ್ ಆಡ್ ಮಾಡೋಣ ಅಂತ ಇವಾಗ. ತುಂಬಾ ಜನ ಕ್ವಶನ್ ಕೇಳ್ತೀನಿ, ಅದಕ್ಕೆ ಬೇಗ ಬೇಗ ನಿಮ್ಮ ಉತ್ತರ ಇದ್ರು ಹೇಳ್ಬೇಕು. ಬಜಾರ್ ಇದೆಯಾ? ಈಗ ಬದಲಿದ್ದಾರೆ ಆಮೇಲೆ ನೆಕ್ಸ್ಟ್ ಆಮೇಲೆ ಬರೋಣ ಅದಕ್ಕೆ. ಈಗ ಫಸ್ಟ್ ಸಾಂಗವಿ ಮೇಡಮ್ ಅವರು ನಿಮ್ಮ ಇಷ್ಟವಾದ 3 ವೆಜಿಟೇಬಲ್ ಹೆಸರು ಕನ್ನಡದಲ್ಲಿ ಹೇಳ್ಬೇಕು. ಬೇಗ. ಬೆಂಡೆಕಾಯಿ. ಕ್ಯಾರೆಟ್ಗೆ ಏನಂತಾರೆ? ಕ್ಯಾರೆಟ್ಗೆ ಏನಂತಾರೆ? ಕ್ಯಾರೆಟ್ಗೆ ಏನಂತಾರೆ? ಕೋಸಂಬರಿ. ಗಜ್ಜರಿ ಗಜ್ಜರಿ ಗಜ್ಜರಿ. ಹಿಂದಿ ಅನ್ಕೊಂತೀನಿ ನಾನು. ಹಾ ಗಜ್ಜರಿ. ಹೌದು. ನೋ ಇಲ್ಲ ಅಲ್ಲ ಕನ್ನಡ. ಹಾ ನೆಕ್ಸ್ಟ್ ಮೂರು ಹೇಳು. ಬದನೆಕಾಯಿ, ಬೆಂಡೆಕಾಯಿ, ಗಜರಿ. ಎರಡೇ ಗೊತ್ತಿರೋದು ಅದು ನನಗೆ. ಹೇಳಿದಿಲ್ಲ, ಇನ್ನೊಂದು ಹೇಳಿದಿಲ್ಲ. ಬೆಂಡೆಕಾಯಿ. ಬದನೆಕಾಯಿ ಹೇಳಿದಿಲ್ಲ. ಬೆಂಡೆಕಾಯಿ, ಬದನೆಕಾಯಿ, ಗಜ್ಜರಿ. ಗಜರಿ ಅಷ್ಟೇ. ನೆಕ್ಸ್ಟ್ ಯಾ ನಾನು ಹೇಳ್ಬೇಕಾಗ ಮುತ್ತರ್ಕಾರಿ ಕನ್ನಡದಲ್ಲಿ. ನನಗೂ ಅದೇ. ಆ, ನನಗೆ ಸೊಪ್ಪುಗಳು ಇಷ್ಟ. ಸೊಪ್ಪು ಈಗ ಅದು ಹೇಳೋ ಬೆಂಡೆಕಾಯಿ ಇಷ್ಟ ನನಗೂ. ಬೆಂಡೆಕಾಯಿ ಇಷ್ಟ. ದಂಟು. ಇದು ಮೇನ್ ಆಗಿ ಅದೇ ಇದು ಟೊಮೊಟೊ. ಟೊಮೆಟೊಗೆ ಏನಂತಾರೆ? ಟೊಮೆಟೊಗೆ ಹೆಸರಿದೆ ಒಂದು, ತೆಂಗಿಕಾಯಿ. ತಂಗಿ. ಅದೇನೋ ಇದೆ, ಬಸಳೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು. ಚಿಲ್ಕರಿ ದಂಟು. ಇವಾಗ ನೆಕ್ಸ್ಟ್ ಏನ್ ಕ್ವಶನ್ ಅಂದ್ರೆ, ನಿಂಗೆ ಇಷ್ಟ ಆಗೋದು 3 ಬಣ್ಣಗಳನ್ನ ಕನ್ನಡದಲ್ಲಿ ಹೇಳ್ಬೇಕು. ಯಾವ್ದಾರ ನಿಂಗೆ ಇಷ್ಟ ಆಗೋ ಬಣ್ಣ? ನಾನು ಹೇಳ್ಬಿಡ್ತೀನಿ. ಬೇಡ ಬೇಡ, ಒಂದು ಬಣ್ಣದ ಹೆಸರು ಕನ್ನಡದಲ್ಲಿ ಗೊತ್ತಿಲ್ವಾ? ಹೇಳ. 2 hours later. ನೀಲಿ. ಹಾ ನೀಲಿ ಮತ್ತೆ ಇದೇ ಹೇಳಿ, ಯಾವ ಬಣ್ಣ ಇದು? ಕನ್ನಡದಲ್ಲಿ ಹೋಗ್ಲಿ, ಇದೆ ಯಾವುದು? ಹಸಿರು. ಹಾ. ಹಸಿರು ಮತ್ತೆ ಇನ್ನೊಂದು ಯಾವುದು? ನೀಲಿ, ಹಸಿರು ಆಯ್ತು, ಕೆಂಪು. ವೆರಿ ಗುಡ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. 3 ಬಣ್ಣಗಳು ಹೇಳಕ್ಕೆ, ಕನ್ನಡದಲ್ಲಿ ಹೇಳಕ್ಕೆ ನನ್ನ ಮಗಳು ಎಷ್ಟು ಕಷ್ಟಪಟ್ಟಳು ನೋಡಿ ಫ್ರೆಂಡ್ಸ್. ನನಗೂ ಇಷ್ಟ, ನೇರಳೆ ಬಣ್ಣ ಇಷ್ಟ, ಆಮೇಲೆ ಗುಲಾಬಿ ಬಣ್ಣ ಇಷ್ಟ, ಆಮೇಲೆ ಬಿಳಿ ಬಣ್ಣ ಇಷ್ಟ. ಫೇವರೇಟ್ ಫ್ರೂಟ್ಸ್? ಹಣ್ಣುಗಳು ಅಲ್ಲ, ಸೀತಾಫಲ. ಹಾ ಸೀತಾಫಲ. ಇಂಗ್ಲಿಷ್ ಏನಂತಾರೆ? ಗೋವಾ. ಗೋವಾ. ಸೀತಾಫಲಕ್ಕೆ ಗೋವಾ ಅಂತಾರೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೀತಾ ಅದು ಫ್ರೂಟ್. ಸೀತಾಫಲ ಆದ್ಮೇಲೆ ಹೇಳಿ, ನೆಕ್ಸ್ಟ್ ಹೇಳಿ. ಕರೆಕ್ಟ್. ನೆಕ್ಸ್ಟ್ ಕಿವಿ. ಕನ್ನಡದಲ್ಲಿ ಹೆಸರು ಗೊತ್ತಿಲ್ಲ ನನಗೆ. ಸೆಲೆಕ್ಟ್. ಬೇರೆ ಹೇಳಿ. ಇದೇನು ಸೀಸನ್? ಇವಾಗ ಈ ಸೀಸನ್ ಸಿಗೋ ಹಣ್ಣೇನು? ಮಾವಿನ ಹಣ್ಣು. ಆಪಲ್ಗೆ ಏನಂತಾರೆ? ನೀನು ಚೂಸ್ ಮಾಡೋದು ಕಷ್ಟಪಟ್ಕೊಂಡು ಅದನ್ನು ಕನ್ನಡಕ್ಕೆ ಪರಿವರ್ತನೆ ಯಾಕೆ ಮಾಡ್ಕೊಂತೀಯ? ಕನ್ನಡದ ಹಣ್ಣುಗಳು ಹೇಳ್ಬಿಡು ಯಾವ್ದಾದ್ರು. ನೆಲ್ಲಿಕಾಯಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನು ಹೇಳ್ತೀನಿ, ಕಿತ್ಲೆ ಹಣ್ಣು, ದ್ರಾಕ್ಷಿ ಹಣ್ಣು, ಸೇಬು ಹಣ್ಣು, ಮೂರು ಮುಗಿತು. ಹಲಸಿನ ಹಣ್ಣು, ಹಿಂಗಂದ್ರೆ ದ್ರಾಕ್ಷಿ ಹಣ್ಣು. ಅಯ್ಯೋ, ಇನ್ನೊಂದು ನೆಕ್ಸ್ಟ್ ರೌಂಡಿಗೆ ಹೋಗೋಣ. 10 ವರ್ಡ್ಸ್ ಹೇಳ್ತೀನಿ. 10 ಇಂಗ್ಲಿಷ್ ವರ್ಡ್. ಸಿಂಪಲ್ ಆಗಿ ನಿಮ್ಮ ದಿನಚರಿಯಲ್ಲಿ ದಿನ ಕೇಳೋದು ಅಥವಾ ಯೂಸ್ ಮಾಡುವಂಥ ವಸ್ತುಗಳದ್ದು, ಅದೇ ಈ ರೂಮ್ ಇಲ್ಲಿ ನಮ್ಮ ಶುದ್ಧಿ ಮಾತ್ರ ಜಾಗದಲ್ಲಿ ಇರ್ಬೋದು. ಅದಕ್ಕೆ ಕನ್ನಡ ಸಮಾನಾರ್ಥಕ ಕನ್ನಡ ಪದ. ನಾವು ಇಬ್ರು ಹೇಳ್ತೀವಿ, ಇಬ್ರು ಮಾತ್ರ ಡಿಸ್ಕಸ್ ಮಾಡಿ ಹೇಳ್ತೀವಿ. ಕೌಂಟ್ ಇಲ್ಲ.
ಕೌಂಟ್ ಇಲ್ಲ. ಇದೆಲ್ಲ ಕಾಂಪಿಟೇಷನ್ ಬೇಡ. ನನ್ನ ಅವಳ ಮಗಳಿಗೂ ಕಾಂಪಿಟೇಷನ್ ಹಿಂಗೆ. ಪಾಪ ಅವಳು ಇನ್ನು ಚಿಕ್ಕವಳು. ನನಗೆ ಶಬ್ದ ಭಂಡಾರ ತುಂಬಾ ಇದೆ. ಶಬ್ದ ಭಂಡಾರ ನೋಡ್ದೆ ನಾನು ಇವಾಗ. ಹಂಗಾದ್ರೆ ನಿನಗೆ ಗೊತ್ತಿದ್ರೆ ಚಪ್ಪಾಳೆ ತಟ್ಬಿಟ್ಟು ಅಪ್ಪ ಅನ್ಬೇಕು. ಅವಳು ಚಪ್ಪಾಳೆ ತಟ್ಟಿ ಅವಳ ಅಪ್ಪ ಅನ್ಬೇಕಾ? ನೀನ್ ಚಪ್ಪಾಳೆ ತಟ್ಟಿ ಮಗಳೇ ಅಂತ ಅಂದ್ಮೇಲೆ ನೀನ್ ಆನ್ಸರ್ ಮಾಡ್ಬೇಕು. ಅವಳಿಗೆ ಗೊತ್ತಿದ್ರೆ ನಾನು ಅನ್ಬೇಕಾ ಅಥವಾ ನನಗೆ ಗೊತ್ತಿದ್ರೆ ನಾನು ಅನ್ಬೇಕಾ? ನಿನಗೆ ಗೊತ್ತಿದ್ರೆ ಮಗಳೇ ಅಂದ್ಬಿಟ್ಟು ನೀನ್ ಆನ್ಸರ್ ಹೇಳ್ಬೇಕು. ನೀನ್ ಆನ್ಸರ್ ಗೊತ್ತಿದ್ರೆ ಅಪ್ಪ ಅಂತ ಚಪ್ಪಾಳೆ ತಟ್ಬಿಟ್ಟು ಆನ್ಸರ್ ಹೇಳ್ಬೇಕು. ಫಸ್ಟ್ ಆನ್ಸರ್ ಹೇಳಿದ್ರೆ ಫೌಲ್. ಆಯ್ತು. ಸಿಂಪಲ್ ಎಸ್. ಇಂಗ್ಲಿಷ್ ವರ್ಡ್ ನ ಕನ್ನಡದಲ್ಲಿ ಮೀನಿಂಗ್ ಏನು ಅಂತ ಹೇಳಿದ್ರೆ ಬೇಗ ಕೇಳ್ರಿ. ಅಯ್ಯೋ ಬೇಗ ಹೇಳಿ. ರೆಡಿ? ರೆಡಿ. ಕ್ಲೌಡ್. ಮಗಳೇ ಮೋಡ 1 ಪಾಯಿಂಟ್. ನೆಕ್ಸ್ಟ್ ವರ್ಡ್ ಎಲೆಕ್ಟ್ರಿಸಿಟಿ. ಮಗಳೇ ವಿದ್ಯುತ್. ಅಲ್ಲ ಓಕೆ, ಒಂದು ಅರ್ಥ ಆಗಿಲ್ಲ. ಇವಳು ಯಾಕೆ ಚಪ್ಪಾಳೆ ತಟ್ತೀಳ? ಚಪ್ಪಾಳೆ ತಟ್ಟ ಅಪ್ಪ ಅಂತ ಅಂದ್ರೆ ಹೇಳು. ಬಟ್ ಆನ್ಸರ್ ಹೇಳ್ಬೇಕು, ಸುಮ್ಮನೆ ಚಪ್ಪಾಳೆ ತಟ್ಟಂಗಿಲ್ಲ. ನೆಕ್ಸ್ಟ್ ವರ್ಡ್ ಪಿಲ್ಲೋ. ಅಪ್ಪ. ನಮ್ಮಪ್ಪ. ನೆಕ್ಸ್ಟ್ ವರ್ಡ್ ಟ್ರೀ. ಮಗಳೇ ಓಕೆ ಟೇಕ್ ಆಕ್ಚುಲಿ ಅಪ್ಪನ ಪರ್ಸೆಂಟ್ ಏ ನಾನು ಹೇಳಿದ್ದು ಓಕೆ ಅವಳು ಹೇಳಿದ್ದು. ಸೊ ಆಯ್ತಾ? ನೆಕ್ಸ್ಟ್ ಫಿಫ್ತ್ ವರ್ಡ್ ಡೋರ್. ಮಗಳೇ ಬಾಗಿಲು. ಅಪ್ಪ ಹೇಳಿಲ್ಲ. ಎಸ್ ನೆಕ್ಸ್ಟ್ ನಾಕ್ ಇಟ್ಕೋ. ನೀ ಅಪ್ಪ ಅನ್ಬೇಕು, ಮಗಳೇ ಅಂತ. ನೆಕ್ಸ್ಟ್ ಬೆಡ್. ವೆರಿ ಗುಡ್. ನೆಕ್ಸ್ಟ್ ವರ್ಡ್ ಪ್ಲೇಟ್. ಮಗಳೇ ತಟ್ಟೆ. ನೆಕ್ಸ್ಟ್ ಯಾ ವಾಟರ್ ಟ್ಯಾಪ್. ಅಪ್ಪ ನಲ್ಲಿ. ವೆರಿ ಗುಡ್. ನಾನು ಅಪ್ಪ ಅನ್ಬಿಟ್ನಾ? ನೆಕ್ಸ್ಟ್ ಎರಡೆರಡು ವರ್ಡ್ ಇರೋದು. ರೆಡಿ? ರೈನ್. ಮಳೆ ಮಳೆ. ನಾನು ಇಲ್ಲ ಲಿಟಲ್ ಕುಕ್ಕರ್. ನೆಕ್ಸ್ಟ್ ಲಾಸ್ಟ್ ವರ್ಡ್. ಯಾರು ಬೋತ್ ಆರ್ ರೆಡಿ? ವಿಂಟರ್. ಚಳಿಗಾಲ. ಸೂಪರ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ತಟ್ಟೆ ಅಂತ ಹೇಳಿ ಅಲ್ಲ, ತಟ್ಟೆ ಅಂತ ಹೇಳಿ ಆಯ್ತು ನಮ್ಮ ಪ್ರೋಗ್ರಾಮ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅವ್ರು ಎಷ್ಟು ಚೆನ್ನಾಗಿ ನಡ್ಸ್ಕೊಡ್ತಾರೆ ತಟ್ಟ ಅಂತ ಹೇಳಿ. ನಮ್ದು ಒಳ್ಳೆ ನಾನು ನೋಡ್ದು. ಸ್ಕೋರ್ ಇವಾಗ ಕಾಂತೇಶ್ ಅವ್ರ ಸ್ಕೋರು 4, ಮೇಡಮ್ ಸಾಮಿನಿ ಅವ್ರ ಸ್ಕೋರು 6. ಸೊ ವಿನ್ನರ್ ಇಸ್ ಸಾಂಗವಿ. ಇರ್ಲಿ, ಈ ತರದ ಅನುಭವಗಳು ಜೀವನದಲ್ಲಿ ನಡೀತಾ ಇರುತ್ತೆ ಫ್ರೆಂಡ್ಸ್, ನಿಮಗೂ ಆಗಿರುತ್ತೆ. ನಾವು ಲೈನ್ ಹೇಳ್ಬೇಕು. ಹಾಡು ಎಷ್ಟು ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ಸಾಕು ಫ್ರೆಂಡ್ಸ್, ನಮ್ದು ಈ ಎಪಿಸೋಡ್ ಬರೋದು ತುಂಬ ತಡ ಆಯಿತು. ಸ್ವಲ್ಪ ಕೆಲಸ ಕಾರ್ಯದಿಂದ ತಡ ಆಯಿತು. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಲೈಕ್, ಕಾಮೆಂಟ್ ಮತ್ತೆ ಶೇರ್ ಮಾಡಿ. ಆಮೇಲೆ ಸ್ಟೇ ಟ್ಯೂನ್ ಫಾರ್ ಎಪಿಸೋಡ್ 3. ಟಾಟಾ, ಬಾಯ್ ಬಾಯ್. ಶರಣು.